ವೆಲ್ಕಮ್ ಬ್ಯಾಕ್. ಇದು ನಾದಿನಿ ಮನೆಯದ ಗೃಹ ಪ್ರವೇಶದ್ದು ಬೆಳಗ್ಗೆ ಶುಕ್ರವಾರದ್ದು ವ್ಲಾಗ್. ಇದು ಬೆಳಿಗ್ಗೆ 5:30ಇಂದನೇ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಹಳ್ಳಿ ಕಡೆ ಇದು ದೇವ್ರ ಥರ ಶಾಸ್ತ್ರ ಇದು. ಏಕೆಂದರೆ ದೇವ್ರನ್ನ ತಗೊಂಡು ಬೆಳಗಿನ ಜಾವನೇ ಎದ್ದು ಬೋರ್ವೆಲ್ ಹತ್ರ ಹೋಗಿ ದೇವ್ರನ್ನ ತಗೊಂಡು ಬರೋ ಅಂಥದ್ದು ಇದು. ಏಕೆ ಅಂತಂದರೆ ಒಂದು 5 ಬಿಂದಿಗೆ ಚಿಕ್ಕದ ಬಿಂದಿಗೆ ಇರುತ್ತಲ್ಲ, ತಾಮ್ರ ಬಿಂದಿಗೆ, ಅದನ್ನು ಇಟ್ಟು ಮನೆ ದೇವ್ರ ಫೋಟೋನು ಇಟ್ಟು ದೇವ್ರನ್ನ ತಗೊಬರೋ ಅಂಥದ್ದು ಇದು. ಸಿಟಿ ಕಡೆ ಮಾಡಲ್ಲ, ಹಳ್ಳಿ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಶಾಸ್ತ್ರ ಪ್ರಕಾರ, ಸಂಪ್ರದಾಯ ಪ್ರಕಾರನೇ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಶಾಸ್ತ್ರಗಳೆಲ್ಲವ. ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆಗೋಷ್ಟೊಳಗೆ 6 ಗಂಟೆ ಆಗೇ ಹೋಯಿತು. ಎಷ್ಟು ಬಿಂದಿಗೆ ಇರುತ್ತೆ, 5, 6 ಬಿಂದಿಗೆ ಆ ಥರ ಇರುತ್ತೆ. ಆ ಬಿಂದಿಗೆನ ಹೊತ್ಕೊಂಡು ಈ ಥರ ಬರೋದು ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ಜಾವನೇ ಎದ್ದು ಅವರು ಪೂಜೆ ಪುನಸ್ಕಾರ ಅಂತ ಅಂದರೆ ಹಿಂದು ಮುಂದೆ ನೋಡಲ್ಲ. ಬೆಳಗ್ಗೆ ಬೇಗ ಹೇಳ್ಬೇಕಲ್ಲಪ್ಪ, ಹೆಂಗೆ ಹೇಳೋದು ಆ ಥರ ಏನೂ ನೋಡಲ್ಲ. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಈ ಕಡೆ. ಇನ್ನು ಸಿಟಿ ಕಡೆ ಈ ಥರ ಮಾಡ್ತಾರೆ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡಲ್ಲ ಅಂತ ಅನ್ಕೋತೀನಿ. ಗೃಹ ಪ್ರವೇಶ ಅಂತಂದರೆ ಬೆಳಗ್ಗೆ ಪೂಜೆ, ರಾತ್ರಿ ಗಣಪತಿ ಹೋಮ, ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಇಷ್ಟೇ ಮುಗಿಸ್ತಾರೆ. ಬೆಳಗ್ಗೆ ಎದ್ದು ಈ ಥರ ಮಾಡೋರು ಮಾಡ್ತಾರೆ. ಆದರೆ ನನಗೆ ಸಾಮಾನ್ಯ, ನಾನು ಸಿಟಿ ಕಡೆ ಎಲ್ಲೂ ನೋಡಿಲ್ಲ ಈ ಥರ ಮಾಡೋದು. ಹಳ್ಳಿ ಕಡೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಬೆಳಗಿನ ಜಾವ ಹೋಗಿ ಗಂಗಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಆ ಗಂಗೆನ ಹೊತ್ಕೊಂಡು ತೊಗೊಬರೋಂಥದ್ದು. ಇಲ್ಲಿ ಪುರೋಹಿತರು ಬಂದು ತುಂಬ ಚೆನ್ನಾಗಿ ಶಾಸ್ತ್ರದ ಪ್ರಕಾರ, ಸಂಪ್ರದಾಯ ಪ್ರಕಾರ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು. ಇನ್ನು ಇದು ಬಂದು ಹೊಸಲು ಪೂಜೆನ ತುಂಬ ಚೆನ್ನಾಗಿ ಮಾಡಿದ್ರು. ಮನೆಗೆ ಗೃಹ ಪ್ರವೇಶನ ನಾವು ಹೇಗೆ ಮಾಡ್ಕೋಬೇಕು ಹೊಸ ಮನೆಗೆ ಅನ್ನೋದನ್ನಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು. ಫಸ್ಟು ಹೊಸಲು ಪೂಜೆ ಎಲ್ಲ ಮಾಡಿ ಎಲ್ಲ ನಿಷ್ಠೆಯಿಂದನೇ ಮಾಡಬೇಕು. ನಾವಂತೂ ಬಿಂದಿಗೆಲ್ಲ ಹೊತ್ಕೊಂಡಿರೋರು ಚಪ್ರದ ಹಿಂದೆನೇ ಇರಬೇಕು, ಚಪ್ರದ ಒಳಗಡೆ ಬರೋಗೇ ಇಲ್ಲ ಅಂತಲೇ ಹೇಳಿದ್ರು. ಇದು ಹೊಸಲು ಪೂಜೆ ಎಲ್ಲ ಆಗೋ ತನಕ ನೀವು ಕಾಂಪೌಂಡ್ ಒಳಗಡೆ ಬರೋಗೇ ಇಲ್ಲ ಅಂತ ಕಂಡೀಷನಾಗಿ ಹೇಳ್ಬಿಟ್ರು ಅವರು. ಸರಿ ಅಂತ ಹೇಳಿ ಎಲ್ಲ ಮುಗೀಲಿ, ಹೊಸಲು ಪೂಜೆ ಎಲ್ಲ ಮಾಡಲಿ ಅಂತ ಹೇಳಿ ಹೊಸಲು ಪೂಜೆ ಎಲ್ಲ ಆದಮೇಲೆ ನಮಗೂ ಕೂಡ ಆರತಿನ ಬೆಳಗ್ಗೆ ಒಳಗಡೆ ಕರ್ಕೊಂಡ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಏಕೆಂತಂದರೆ ಹಳ್ಳಿ ಸಂಪ್ರದಾಯನೇ ಬೇರೆ, ಸಿಟಿ ಕಡೆ ಸಂಪ್ರದಾಯನೇ ಬೇರೆ. ಏಕೆಂದರೆ ಹಳ್ಳಿ ಕಡೆ ನಡೆಯುವಂಥದ್ದೊಂದು ಪೂಜೆನೇ ಆಗಿರ್ಬೋದು, ಪುನಸ್ಕಾರನೇ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಈಗೆಲ್ಲ ಪೂಜೆ ಎಲ್ಲ ಆಗಿ ಎಲ್ಲ ಮುಗಿಸಿದ್ಮೇಲೆ ಹಸು ಕರುನ ಒಳಗಡೆ ಕರ್ಕೊಂಡು ಆಮೇಲೆ ನಾವು ಮನೆ ಒಳಗಡೆ ಗೃಹ ಪ್ರವೇಶನ ಮಾಡುವಂಥದ್ದು. ತುಂಬ ಚೆನ್ನಾಗಿತ್ತು. ಇದು ಮನೆಗೆ ಕಾಯಿನ ದೃಷ್ಟಿ ತೆಗೆದು ಹೊಡೆಯುವಂಥದ್ದು, ಹಿಡಿಗೈನ ಹೊಡೆಯುವಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ರು. ಇದೆಲ್ಲ ಆದಮೇಲೆ ಹಸು ಕರುನ ಒಳಗಡೆ ಕರ್ಕೊಂಡ್ರು. ತುಂಬ ಚೆನ್ನಾಗಿತ್ತು. ಹಸು ಅಂತೂ ಯಾಕೆಂದರೆ ಸ್ವಲ್ಪ ಜಾರುತ್ತಲ್ವಾ. ಈ ಕರು ಅಂತೂ ಈಗ ಸ್ವಲ್ಪ ದಿನದಿಂದ ಹಾಕಿದ್ದಂತೆ, 1 ವಾರ ಆಗಿತ್ತು ಅಷ್ಟೇ ಅಂತ ಹೇಳಿದ್ರು. ಕರು ಅಂತೂ ತುಂಬ ಮುದ್ದಾಗಿ ಚೆನ್ನಾಗಿತ್ತು. ಹಸುನಂತೂ ಒಳಗಡೆ ಕರ್ಕೊಂಬರೋಷ್ಟೊಳಗೆ ತುಂಬಾ ಶ್ರಮಪಟ್ಟರು. ಏಕೆ ಅಂತಂದರೆ ಸ್ವಲ್ಪ ಜನ ಜಾಸ್ತಿ ನೋಡಿ ಭಯ ಪಡುತ್ತೆ ಹಸು, ಹಾಗಾಗಿ ಸ್ವಲ್ಪ ಜಾರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಚೀಲ ಆ ಥರ ಎಲ್ಲ ಹಾಕಿ ಹಸುನ ಒಳಗಡೆ ಕರ್ಕೊಂಡ್ರು. ಹಸುನ ಒಳಗಡೆ ಕರ್ಕೊಂಡ್ಮೇಲೆ ಹೇಗೆಲ್ಲ ಪೂಜೆ ಮಾಡಿದ್ರು ಅಂದರೆ ನಿಜ ನಾನು ನೋಡಿಲ್ಲ, ನನಗೆ ನೆನಪೇ ಇಲ್ಲ ಈ ಥರ ಮನೆ ಗೃಹ ಪ್ರವೇಶ ಮಾಡಿದ್ದು. ನಾವು ಚಿಕ್ಕದ್ರ ಇದ್ದಾಗೆಲ್ಲ ಮನೆ ಗೃಹ ಪ್ರವೇಶ ಮಾಡಿದ್ದು ನಾವು ಹೋಗಿದ್ದು. ಇನ್ನು ಬೇರೆ ಕಡೆ ಎಲ್ಲಾದರೂ ಮನೆ ಗೃಹ ಪ್ರವೇಶ ಫಂಕ್ಷನ್ ಅಂತ ಹೇಳಿದ್ರೆ ನಾವು ಪೂಜೆ ಎಲ್ಲ ಮುಗಿಯೋ ಟೈಮ್ಗೆ ಹೋಗ್ತೀವಿ, ಮುಗಿಸ್ಕೊಂಡು ಊಟ ಮಾಡಿ ಬರ್ತೀವಿ. ಆದರೆ ಈ ಥರ ನಾವು ಬೇಗನೆ ಹೋಗಿ ಪೂಜೆ ಎಲ್ಲ ನೋಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ನೋಡಿ ಹಸುನ ತುಂಬಾ ಕಷ್ಟಪಟ್ಟರು ಒಳಗಡೆ ಕರ್ಕೊಂಡು ಬರೋಕ್ಕಂತೂ. ಹಸು ಭಯ ಪಡ್ತಾಯಿತ್ತು, ಸ್ವಲ್ಪ ಜಾರ್ತಾಯಿತ್ತು, ಎಲ್ರಿಗೂ ಕೂಡ ಭಯ ಆಯ್ತಾಯಿತ್ತು. ಜಾರ್ಬಿಟ್ರೆ ಕಷ್ಟ ಅಲ್ವಾ ಒಳಗಡೆ, ಏನು ಮಾಡೋದು ಅಂತ ಹೇಳಿ
ಹಾಗೂ ಹೀಗೂ ಮಾಡಿ ಹಸುನ ನಿಧಾನಕ್ಕೆ ಮುಂದ್ಗಡೆ ಇಬ್ಬರು ಹಿಂದ್ಗಡೆ ಒಂದಿಬ್ಬರು ಹಸುನ ನಿಧಾನಕ್ಕೆ ಒಳಗಡೆ ಕರ್ಕೊಂಡು ಬಂದರು. ಪೂಜೆ ಎಲ್ಲ ಆಗಿ ಎಲ್ಲ ಆದಮೇಲೆ ಹಸುನ ಒಳಗಡೆ ಗೃಹ ಪ್ರವೇಶ ಮಾಡ್ಕೊಂಡ್ಮೇಲೆ ಫಸ್ಟು ದೇವ್ರ ಫೋಟೋನ ದೇವ್ರ ಮನೇಲಿ ಇಡೋವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ರು. ದೇವ್ರ ಮನೆಗೆ ದೇವ್ರ ಫೋಟೋನೆಲ್ಲ ಇಟ್ಟು ಅಲ್ಲೂ ಕೂಡ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು. ಹಸುಗೆ ಬೆಲ್ಲ ಮತ್ತು ಅಕ್ಕಿನ ತಿನ್ನಿಸೋವಂಥದ್ದು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಏಕೆ ಅಂತ ಹೇಳಿದ್ರೆ ಈ ಥರ ಎಲ್ಲ ಒಂದು ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿದ್ರೆ ಹಳ್ಳಿ ಕಡೆ ತುಂಬಾ ಚೆಂದ, ಹಳ್ಳಿ ಸೊಗಡೆ ತುಂಬ ಚೆಂದ ಅನಿಸುತ್ತೆ. ಈಗ ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಕೂಡ ಎಲ್ಲ ಅಲಂಕಾರ ಎಲ್ಲ ತುಂಬ ಚೆನ್ನಾಗಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ಇನ್ನು ಇದೆಲ್ಲ ಆದಮೇಲೆ ಪೂಜೆ ಮಾಡೋದು ಒಂದೇ ಬಾಕಿ. ಈಗ ನೋಡಿ ಹೊಸ್ಲಲ್ಲಿ ಸೇರನ್ನ ಇಟ್ಟು ಒಳಗಡೆ ಅದನ್ನು ಬರೋದು, ಇದು ನನ್ನ ನಾದಿನಿ ಕಾಲಲ್ಲಿ ಒದ್ದು ಬರೋ ಅಂಥದ್ದು ಗೃಹ ಪ್ರವೇಶ ತುಂಬ ಚೆನ್ನಾಗಿ ಮಾಡಿದ್ರು. ನಾವು ಮದುವೆ ಮಾಡ್ಕೊಬಂದು ಕರ್ಕೊಂಡು ಬಂದರೆ ಕಾಲಲ್ಲಿ ಒದ್ದು ಒಳಗಡೆ ಕರ್ಕೊಳ್ತೀವಿ, ಆದರೆ ಇಲ್ಲಿ ಆ ಥರ ಮಾಡಲಿಲ್ಲ. ತಟ್ಟೆಯಲ್ಲಿ ಒಂದು ಹೂವು ಅರಿಶಿನ ಕುಂಕುಮನ ಇಟ್ಟು ಬಲಗಾಲಿ ಒಳಗಡೆ ಇಟ್ಟು ಅದನ್ನು ತಟ್ಟೆ ಅರಿಶಿನ ಕುಂಕುಮ ಹೂವು ಇರುತ್ತಲ್ಲ ಆ ತಟ್ಟೆಯಲ್ಲಿ ಸೇರನ್ನ ಮುಂದಕ್ಕೆ ತಳ್ಳಿ ಬರೋವಂಥದ್ದು. ಫಸ್ಟು ನನ್ನ ವಾರ್ಗಿತಿ ಅವ್ರ ಯಜಮಾನ್ರು ಮಗಳು ಬರೋವಂಥದ್ದು ಮನೆಗೆ ಗೃಹ ಪ್ರವೇಶನ ಮಾಡಿಕೊಂಡ್ರು ಅವರು. ಈಗ ಫೋಟೋನ ದೇವ್ರ ಮನೇಲಿ ಇಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಪುರೋಹಿತರು ಅಂತೂ ಒಂದು ಶಾಸ್ತ್ರನೂ ಕೂಡ ಬಿಡಲಿಲ್ಲ. ಬೇರೆಗಳಾದರೆ ಬಡ 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 ಅಂತ ಹೇಳಿ ಮುಗಿಸ್ಬಿಡ್ತಾರೆ, ಆದರೆ ಇವರು ಎಲ್ಲೂ ಕೂಡ ಆ ಪೂಜೆನ ಕೂಡ ಸ್ಲಿಪ್ ಮಾಡಲಿಲ್ಲ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಪೂಜೆ ಎಲ್ಲನೂ. ಎಲ್ಲ ನಾವು ಕೂಡ ಒಳಗಡೆ ಬಂದ್ವಿ. ನಾವು ಅದನ್ನು ಬಿಂದಿಗೆನ ಏನು ತಲೆ ಮೇಲೆ ಹೊತ್ಕೊಂಡು ತೊಗೊಂಡು ಬಂದಿರ್ತೀವಿ ಅದನ್ನು ತೊಗೊಂಡೋಗಿ ದೇವ್ರ ಮನೇಲಿ ಇಡಬೇಕು. ಅದು ದೇವ್ರ ಮನೇಲಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ನಾಳೆ ಬೆಳಗ್ಗೆಗೆ ಆ ಗಂಗೆನ ತೆಗೆದು ಯಾವುದಾದ್ರೂ ಗಿಡಕ್ಕೆ ಹಾಕುವಂಥದ್ದು. ಈಗ ನಾವು ಅದೆಲ್ಲನೂ ತಗೊಂಡು ಈಗ ದೇವ್ರ ಮನೇಲಿ ಇಟ್ವಿ. ಪುರೋಹಿತರು ಎಲ್ಲ ನಿಧಾನಕ್ಕೆ ಒಬ್ಬೊಬ್ಬರೇ ಹೋಗಿ ಸೈಡಲ್ಲಿ ಬಲಗಳಿಗೆ 2 ಬರಬೇಕು, ಎಡಗಡೆಗೆ 2 ಬರಬೇಕು, ಮತ್ತು ಮಧ್ಯಕ್ಕೊಂದು ಬರಬೇಕು. ದೇವ್ರ ಮನೆಗೂ ಕೂಡ ಅಷ್ಟೇ ಹೇಗೆಲ್ಲ ಇರಬೇಕು, ಯಾವ ಥರ ಇರಬೇಕು ಕೂಡ ಪುರೋಹಿತರು ಹೇಳ್ಕೊಟ್ಟು ಚೆನ್ನಾಗಿ ತಿಂತಾ ಇತ್ತು. ಮತ್ತು ಈಗ ಇದು ನನ್ನ ನಾದಿನಿ ಒಳಗಡೆ ಬಂದಮೇಲೆ ಗೃಹ ಪ್ರವೇಶ ಮಾಡ್ಕೊಂಡ್ಮೇಲೆ ಹಾಲು ಉಕ್ಕುವಂಗೆ ನಮ್ಮನೆ ಉಕ್ಕಲಿ ಅಂತ ಹೇಳಿ ಹಸು ಹತ್ರ ನಮಗೆ ಹಾಲನ್ನು ಕರ್ಕೊಳ್ಳೋದು, ಎಷ್ಟಾಗುತ್ತೆ ಅಷ್ಟನ್ನು ಸ್ವಲ್ಪ ಹಾಲನ್ನು ಕರ್ಕೊಳ್ಳೋವಂಥದ್ದು. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ನಾನು ಚಿಕ್ಕವಳಿದ್ದಾಗ ನಾನು ಗೃಹ ಪ್ರವೇಶದ ಈ ಥರ ನೋಡಿದ್ದು, ನನಗೆ ಅದು ಮರ್ತೇ ಹೋಗೈತೆ ಹೇಗೆ ಮಾಡ್ತಾರೆ ಅಂತ ಹೇಳಿ. ಇದನ್ನಂತೂ ನೋಡಿದಾಗಂತೂ ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ರಲ್ವ ಗೃಹ ಪ್ರವೇಶನ ಅಂತ. ಹಸು ಕರು ಅಂತೂ ನೋಡಿ ಇನ್ನೂ ಖುಷಿ ಆಯಿತು. ಕರು ಅಂತೂ ಮುದ್ದಾಗಿ ತುಂಬ ಚೆನ್ನಾಗಿತ್ತು. ಹಸುಗೆ ಕರುಗೆ ಬೆಲ್ಲ ಅಕ್ಕಿನ ನಾನು ತಿನ್ನಿಸ್ತೀನಿ ಅಂತ ಮಕ್ಕಳು ಕೂಡ ತುಂಬಾ ಆಸೆ ಪಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಹೀಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಬೆಳಿಗ್ಗೆ ಅಂತ ಹೇಳಿದ್ರೆ ಎಲ್ಲ ಇದು ನಾವು ಮನೆ ಗೃಹ ಪ್ರವೇಶ ಮಾಡ್ಕೊಳ್ಳೋಷ್ಟರೊಳಗೆ ಒಂದು 7 ಗಂಟೆ 7:15 ಹಾಗೇ ಹೋಯಿತು. ಅಲ್ಲಿಂದ ದೇವ್ರು ತೊಗೊಂಡು ಬಂದು ಇಲ್ಲೆಲ್ಲ ಮಾಡೋವಂಥದ್ದು. ಈಗೆಲ್ಲ ಇದೆಲ್ಲ ಮುಗಿದ್ಮೇಲೆ ಫಸ್ಟು ಹಾಲುಕ್ಕ ಶಾಸ್ತ್ರನ ಮುಗಿಸ್ಬಿಡಿ, ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕುತ್ಕೊಳ್ಳೋರಿ ಅಂತ ಪುರೋಹಿತರು ಹೇಳಿದ್ರು. ಈಗ ಇದು ನನ್ನ ನಾದಿನಿ ಹಾಲುಕ್ಕ ಶಾಸ್ತ್ರನೂ ಕೂಡ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಒಂದೇ ಸಲ ಹಾಲು ಕೂಡ ತುಂಬ ಚೆನ್ನಾಗಿ ಉಕ್ತು. ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಕೂಡ ನಿನ್ನ ಮನೇನು ಹಾಲು ಉಕ್ಕಂಗೆ ಉಕ್ಲಿ ಕಣಮ್ಮ ಅಂತ ಎಲ್ಲ ಹಾರಿಸಿದ್ರು. ಇದು ಬಂದು ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಹೊಸ್ಲು ಶಾಸ್ತ್ರ ಎಲ್ಲ ಆದಮೇಲೆ ಅವರ ಕೈಗಳಿಂದ ಮನೆಗೆ ಕುಂಕುಮನ ಹಚ್ಕೊಂಡು ಇಡುವಂಥದ್ದು. ಒಳ್ಳೆಯದಾಗಲಿ, ಚೆನ್ನಾಗಿರಲಿ ಅಂತ ಮನೆ ಗೃಹಿಣಿ ಮನೆ ಮುಂಬಾಗಿಲಿಗೆ ಆ ಕಡೆ ಈ ಕಡೆ ಗೋಡೆಗೆ ಇಡೋವಂಥದ್ದು. ಎಲ್ಲ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಕೂಡ ಕೂತ್ಕೊಂಡ್ರು. ನನಗಂತೂ ಎಲ್ರಿಗೂ ರೆಡಿ ಮಾಡಿ ಬರೋಷ್ಟರೊಳಗೆ ಪೂಜೆ ಸ್ಟಾರ್ಟ್ ಆಗೋಗಿತ್ತು. ನಾನು ಎಲ್ರಿಗೂ ರೆಡಿ ಮಾಡಿ ನಾನು ರೆಡಿಯಾಗಿ ಪೂಜೆಗೆ ಬರೋಷ್ಟರೊಳಗೆ ಪೂಜೆ ಕೂಡ ಸ್ಟಾರ್ಟ್ ಆಗೋಗಿತ್ತು. ಇವರು ಪುರೋಹಿತರು ಬಂದು ಕೂಡ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಕಥೆನೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಇನ್ನು ನನ್ನ ನಾದಿನಿ ಯಜಮಾನ್ರು ಕೂಡ ತುಂಬಾ ಖುಷಿಪಟ್ಟರು. ಈ ಥರ ಎಲ್ಲ ಆಗುತ್ತೆ ನಮ್ಮ ಮನೆ ಗೃಹ ಪ್ರವೇಶ ಅಂತ ಅಂದ್ಕೊಂಡೇ ಇರಲಿಲ್ಲ, ಈ ಥರ ಎಲ್ಲ ಇರುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ ನಾವು. ಏಕೆಂದರೆ ಸಡನ್ನಾಗಿ ಫಿಕ್ಸ್ ಆಗಿಬಿಟ್ಟಿದ್ದು. ಅವ್ರಿಗೆ ಗ್ಯಾಪು ಒಂದು 15 ದಿನ ಗ್ಯಾಪ್ ಇತ್ತು. ಆದರೆ
ಶಾಸ್ತ್ರಿಗಳು ಹೇಳಿದ್ದು, ಪುರೋಹಿತರುಗಳು ಹೇಳಿದ್ದು ಈಗ ಟೈಮ್ ಚೆನ್ನಾಗಿದೆ, ಗುರುವಾರ ಶುಕ್ರವಾರ ಮಾಡ್ಕೊಬಿಡಿ ಅಂತ ಹೇಳಿದ್ರು. ಹಾಗಾಗಿ ಅವರು ಬೇಗನೆ ಮುಗಿಸಿದ್ರು. ಇದು ಮಹಾಮಂಗಳಾರತಿ ಕೂಡ ಆಯಿತು. ಸತ್ಯನಾರಾಯಣ ಸ್ವಾಮಿ ನಿಮಗೂ ಕೂಡ ಎಲ್ರಿಗೂ ಒಳ್ಳೇದು ಮಾಡಲಿ. ಇಲ್ಲಿಂದನೇ ಕೈ ಮುಕ್ಕೊಳ್ಳಿ. ನಿಮಗೂ ಕೂಡ ನಿಮ್ಮ ಕುಟುಂಬಕ್ಕೂ ಕೂಡ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಪೂಜೆನೂ ಕೂಡ ತುಂಬ ಚೆನ್ನಾಗಿತ್ತು, ಮಹಾಮಂಗಳಾರತಿನೂ ಕೂಡ ಆಯಿತು. ಈಗ ನಾವು ಕೂಡ ದೇವರಲ್ಲಿ ಕೇಳ್ಕೊಳ್ಳೋವಂಥದ್ದು, ನಮಗೂ ಕೂಡ ಒಳ್ಳೇದನ್ನ ಮಾಡಿಕೊಡಪ್ಪ ಅಂತ ಎಲ್ಲರೂ ಕೂಡ ಸತ್ಯನಾರಾಯಣ ಸ್ವಾಮಿನ ಕೇಳ್ಕೊಳ್ಳೋದಷ್ಟೇ. ನಮಗೂ ಕೂಡ ನಮ್ಮ ಕುಟುಂಬಕ್ಕೂ ಕೂಡ ಒಳ್ಳೇದು ಮಾಡ್ಕೊಪ್ಪ ಅಂತ ಹೇಳಿ ಕೇಳ್ಕೊಳ್ಳೋವಂಥದ್ದು. ನಾನು ನನ್ನ ಹಸ್ಬೆಂಡು ಕೂಡ ಇಬ್ಬರು ಕೂಡ ಕೇಳ್ಕೊಂಡ್ವಿ, ನಮಗೂ ಒಳ್ಳೇದು ಮಾಡಿಕೊಡು, ನಮಗೂ ಒಳ್ಳೇದಾಗಲಿ, ನಾವು ಚೆನ್ನಾಗಿರೋ ಮಾಡಿಕೊಡಪ್ಪ ಭಗವಂತ, ನನ್ನ ಮಕ್ಳಿಗೂ ಆರೋಗ್ಯ ಆಯುಸ್ಸನ್ನ ಕೊಡು ಅಂತ ನಾವು ಕೂಡ ಆ ದೇವರಲ್ಲಿ ಇಬ್ಬರು ಕೂಡ ನಾವು ಜೊತೆಯಲ್ಲಿ ನಿಂತ್ಕೊಂಡು ಬೇಡ್ಕೊಂಡ್ವಿ. ನಿಮಗೂ ಕೂಡ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಇಲ್ಲಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮುಗೀತು. ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಎಲ್ಲರೂ ಕೂಡ ಊಟಕ್ಕೆ ಹೋದರು. ಊಟದಲ್ಲಿ ನಾನು ಬಿಸಿಲಿತ್ತು ಅಂತ ಹೇಳಿ ನಾನು ಅಲ್ಲಿ ವಿಡಿಯೋನ ನಾನು ಮಾಡ್ಕೊಳಕ್ಕಾಗಲಿಲ್ಲ. ಏಕೆಂದರೆ ರಾತ್ರಿ ಎಲ್ಲ ಸ್ವಲ್ಪ ನಿದ್ದೆ ಇರಲಿಲ್ಲ. ಆಮೇಲೆ ನನಗೆ ಗುರುವಾರ ಮಧ್ಯಾಹ್ನ ಊಟನೂ ಕೂಡ ಇರಲಿಲ್ಲ, ಮನೇಲೂ ಕೆಲಸ ಇತ್ತು, ಅಲ್ಲೂ ಹೋಗಿ ಕೆಲಸ ಎಲ್ಲ ಇತ್ತಲ್ವ. ಹಾಗಾಗಿ ನಾನು ಊಟದ ಹತ್ರ, ಊಟ ಬಡಿಸೋರ ಹತ್ರ ಹೋಗಿ ನಾನು ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಲಾಸ್ಟಲ್ಲಿ ಇದು ಸತ್ಯನಾರಾಯಣ ಸ್ವಾಮಿಗೆ ದೃಷ್ಟಿನ ತೆಗಿಯುವಂಥದ್ದು. ನಾವು ಕೂಡ ಅಲ್ಲಿ ಒಂದು 5 ಜನ ನಿಂತ್ಕೊಂಡು ಸತ್ಯನಾರಾಯಣ ಸ್ವಾಮಿ ದೇವರಿಗೆ ಸತ್ಯನಾರಾಯಣ ಸ್ವಾಮಿ ಹಾಡನ್ನ ಹೇಳ್ಕೊಂಡು ನಾವು ದೃಷ್ಟಿನ ತೆಗಿಯುವಂಥದ್ದು ಕೂಡ ಅವರು ಮಾಡಿಸಿದ್ರು. ದೃಷ್ಟಿಯೆಲ್ಲ ತೆಗೆದುಬಿಡಿ ಅಂತ ಕೂಡ ಹೇಳಿದ್ರು. ಸರಿ ಅಂತ ಹೇಳಿ ನಾವು ದೃಷ್ಟಿನ ಎಲ್ಲ ತೆಗೆದ್ವಿ. ಇನ್ನು ಇಲ್ಲಿ ಹೊರಗಡೆ ಬಂದು ಎಲ್ಲ ನೆಂಟರೆಲ್ಲ ಬಂದಿರ್ತಾರಲ್ವ, ಹಾಗಾಗಿ ಎಲ್ಲರ ಜೊತೆನೂ ನಾನು ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದೆ. ಇನ್ನು ನಾನು ವಿಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕೆಂತಂದರೆ ಜನ ಬರ್ತಾಯಿದ್ರು, ಗಜ್ಜಿ ಬಿಜ್ಜಿ ಅಂತಲೇ ಇತ್ತು. ನನಗೂ ಸ್ವಲ್ಪ ಲೈಟಾಗಿ ತಲೆ ನೋಯ್ತಾಯಿತ್ತು. ಹಾಗಾಗಿ ಸಾಕು, ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡೋಣ ಅಂತ ಹೇಳ್ಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ನಮ್ಮದು ನನ್ನ ಆದ್ನಿ ಮನೆ ಗೃಹ ಪ್ರವೇಶ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟನ್ನು ನೀಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಸಪೋರ್ಟ್ ಮಾಡಿದ್ರೆ ಹೀಗೆ ನಾನು ಹೆಚ್ಚಿನ ವೀಡಿಯೋಗಳನ್ನ ಕೊಡ್ತೀನಿ. ಮತ್ತೊಂದಷ್ಟು ವಿಡಿಯೋ ಜೊತೆ ನಾನು ಸಿಗ್ತೀನಿ. ಹಾಗೆ ಈ ವ್ಲಾಗ್ ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ ಕೂಡ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.